7 AM 7 PM 7 ಮಿನಿಟ್ಸಿನ ಧ್ಯಾನವನ್ನು ಮಾಡಿ 7 ಪೋರ್ಟಲ್. ರೇಖಿ ಯಾರೆಲ್ಲ ಕಲಿಬೇಕು ಅಂದ್ಕೊಂಡಿದ್ದೀರೋ, ರೇಖಿಯಲ್ಲಿ ಮಾಸ್ಟರ್ಶಿಪ್ ತಗೊಳ್ಬೇಕು ಅಂತಿದ್ದೀರಾ, ಗ್ರ್ಯಾಂಡ್ ಮಾಸ್ಟರ್ಶಿಪ್ ತಗೊಳ್ಬೇಕು ಅಂದ್ಕೊಂಡಿದ್ದೀರಾ, ನನ್ನ ಕಾಂಟ್ಯಾಕ್ಟ್ ಮಾಡಿ. ಮಾಸ್ಟರ್ ಇನ್ ಕ್ರಿಸ್ಟಲ್ ಥೆರಪಿ, ಕ್ರಿಸ್ಟಲ್ ಹೀಲಿಂಗ್, ಎವ್ರಿಥಿಂಗ್ ನಿಮಗೆ ಇಂಟ್ರೆಸ್ಟ್ ಇದೆಯಾ? ಹಾಗೆ ಏಂಜಲಿಕ್ ಥೆರಪಿ, ಮಾಸ್ಟರ್ಸ್ ಇನ್ ಏಂಜಲ್ ಥೆರಪಿ, ಹಾಗೆ ಹೀಲಿಂಗು, ಏಂಜಲ್ ನಂಬರ್ ಅಲ್ಲಿ ಸ್ಪೆಷಲಿಸ್ಟು, ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ? ಕ್ಲಿನಿಕಲ್ ಹಿಪ್ನೋಥೆರಪಿ ನಿಮ್ಗೆ ಇಂಟ್ರೆಸ್ಟ್ ಇದೆಯಾ? ಪಾಸ್ಟ್ ಲೈಫ್ ಅನ್ನ ನೋಡ್ಕೊಳ್ಳಕ್ಕೆ ಇಂಟ್ರೆಸ್ಟ್ ಇದೆಯಾ? ಹಾಗೇನೆ ಸಾಲ್ಟ್ ಅಲ್ಲಿ ಏನೇನೆಲ್ಲ ರೆಮಿಡೀಸ್ ನ ಕೊಡಬಹುದು, ಹರ್ಬ್ಸ್ ಅಲ್ಲಿ ಏನೇನೆಲ್ಲ ರೆಮಿಡೀಸ್ ನ ಕೊಡಬಹುದು, ಅನಿಮಲ್ ಸ್ಪಿರಿಟ್ ಗೈಡ್ಸ್ ನಮ್ಗೆ ಏನೇನೆಲ್ಲ ಕೊಡ್ತಾ ಇದೆ, ಯಂತ್ರ ಮೇಕಿಂಗ್, ತಾಲಿಸಮು, ಮೋಜೋ ಬ್ಯಾಗು, ಏನೇನೆಲ್ಲ ಇದೆ. ತುಂಬಾ ಕೋರ್ಸಸ್ ನ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಲಾ ಆಫ್ ಅಟ್ರಾಕ್ಷನ್, ಮನಿ ರೇಖಿ, ಮ್ಯಾನಿಫೆಸ್ಟೇಷನ್ ಕ್ಲಾಸ್, ವುಲ್ಫ್ ಮ್ಯಾಜಿಕ್ ಬಿಗನ್ಸ್ ನೌ. ವುಲ್ಫ್ ಇಂದ ಸಾಕಷ್ಟು ರೆಮಿಡೀಸ್ ಇದೆ. ವುಲ್ಫ್ ಅನ್ನೋಂತ ಅನಿಮಲ್ ಏನಿದೆ ಅಲ್ವಾ, ಈ ಸ್ಪಿರಿಟ್, ಆ ಪವರ್ ನಮಗೆ ಏನೇನೆಲ್ಲ ಕೊಡುತ್ತೆ ಅಂತ ಹೇಳಿ ವುಲ್ಫ್ ಸ್ಪೆಷಲಿಸ್ಟ್ ಆಗ್ಬೇಕಾ? ಯಾರೆಲ್ಲ ಆ ಕೋರ್ಸಸ್ ನ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದೆಯೇ ನೋಡಿ. ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಮೈ ಚಾನಲ್ ವೇದಿಕಾ ನಯನ ಕಾನ್ಶಿಯಸ್ ಐಸ್ 7 ಪೋರ್ಟಲ್. ತುಂಬಾ ಜನ ವೇಟ್ ಮಾಡ್ತಾ ಇರುವಂತ ದಿನ ಬಂದೇ ಬಿಟ್ಟಿದೆ. ನಾವು ಹೋದ ವರ್ಷ 777 ಪೋರ್ಟಲ್ ಮಾಡಿದಾಗ ಸಾಕಷ್ಟು ಮೆರಾಕ್ಯುಲಸ್ ಆಗಿ ಎಲ್ಲರೂ ಯಾರ್ಯಾರೆಲ್ಲ ಮಾಡಿದಾರೋ ಪ್ರತಿಯೊಬ್ಬರಿಗೂ ರಿಸಲ್ಟ್ ಬಂದಿದೆ, ಯಾರಿಗೂ ಡಿಸಪಾಯಿಂಟ್ ಆಗಿಲ್ಲ. ಈ ಸಾರಿ ಕೂಡ ನೀವು ಯಾರ್ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರೋ, ತುಂಬಾ ಸಿಂಪಲ್ ಆಗಿ ನಾನು ಕೊಡ್ತಾ ಇರುವಂತ ಈ ರೆಮಿಡೀಸ್ ನ ಫಾಲೋ ಮಾಡ್ಕೊಂಡು ಹೋಗಿ ಈ ಒಂದು 7 ಪೋರ್ಟಲ್ ಖಂಡಿತ ನಿಮ್ಮ ಲೈಫು ಕೂಡ ಚೇಂಜಸ್ ಆಗುತ್ತೆ. ಏನ್ ಹೇಳಿ? ಚೇಂಜಸ್ ಆಗುತ್ತೆ, ಟ್ರಾನ್ಸ್ಫರ್ಮೇಷನ್, ಬದಲಾವಣೆ. ಈ ಸರಿ ಬಂದಿರೋಂತ 7 ಪೋರ್ಟಲ್ ನಿಮ್ಮನ್ನ ಟ್ರಾನ್ಸ್ಫರ್ಮೇಷನ್ ಗೆ ಕರ್ಕೊಂಡು ಹೋಗ್ತಾ ಇದೆ. ಸೊ 7 ಅಂದ್ರೇನೆ ಸ್ಪಿರಿಚುವಲ್ ನಂಬರ್ ಆಗುತ್ತೆ. 7 ಅಂದ್ರೆ ಕೇತುವಿನ ನಂಬರ್. ಕೇತು ಅಂತ ಹೇಳಿದ್ರೆ ನಿಮ್ದು ಎಲ್ಲಾ ಭ್ರಮೆಯನ್ನ ಒಡೆದು ಓಡಿಸುವಂತ ಒಂದು ಪವರ್ಫುಲ್. ಸೊ ನಮ್ಮ ಮೈಂಡ್ ಅಲ್ಲಿ ಏನೇನೆಲ್ಲ ಅನ್ವಾಂಟೆಡ್ ಭಯ, ಆತಂಕ, ನಾವು ಹಾಗಾಗ್ಬೇಕಿತ್ತು, ಹೀಗಾಗ್ಬೇಕಿತ್ತು, ಫೇಲ್ಯೂರ್ ಆದ್ವಿ, ಸಕ್ಸಸ್ ಆಗ್ಲಿಲ್ಲ, ಈ ತರದ್ದೆಲ್ಲ ಅನ್ವಾಂಟೆಡ್ ಏನೇನೆಲ್ಲ ಇದೆಯೋ ಅದನ್ನ ಕಟ್ ಅಂದ್ರೆ ಡಿಕ್ಲಟರ್ ಮಾಡುವಂತ ಒಂದು ಸಮಯ ಬಂದಿದೆ. ಈ 7 ಪೋರ್ಟಲ್ ಸಮಯದಲ್ಲಿ ಅನ್ವಾಂಟೆಡ್ ಅನ್ನು ಕೂಡ ನೀವು ಕಟ್ ಮಾಡಿ ಬಿಸಾಕುವಂತ ಈ ಒಂದು 7 ಪೋರ್ಟಲ್ ನಿಮಗೆ ಹೆಲ್ಪ್ ಮಾಡಿ ಕೊಡ್ತಾ ಇದೆ. ಮೊದಲನೇದಾಗಿ ನೀವೆಲ್ಲ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ 7 ಅಂದ್ರೆ ಜುಲೈ 7 ಏನ್ ಮಾಡ್ಬೇಕು? ಜುಲೈ 7 ದಿನ 7 ಅಂದ್ರೆ ಡೇಟು 7 ಬಂದಿರೋದ್ರಿಂದ ಅವತ್ತು ಬೆಳಿಗ್ಗೆ 7 ಗಂಟೆ 7 ನಿಮಿಷಕ್ಕೆ ಅಂತ ತಗೊಳ್ಳಿ. ಹಾಗೆ ನೀವು ಏನ್ ಮಾಡ್ಬೇಕು? ಅವತ್ತು ನೀವು 7 ಹಸಿರು ಏಲಕ್ಕಿಯನ್ನ ತೆಗೆದುಕೊಳ್ಳಿ. 7 ಹಸಿರು ಏಲಕ್ಕಿಯನ್ನ ತೆಗೆದುಕೊಂಡು ನೀವು ನಿಮಗೆ ನೀವೇ ನಿವಾಳಿಸ್ಕೋಬೇಕು. ಅಂದ್ರೆ ಯಾವಾಗ್ಲೂ ನಾವು ದೃಷ್ಟಿ ತೆಗಿಬೇಕಪ್ಪ ಅಂತ ಹೇಳಿದ್ರೆ ನಾವು ನಮ್ಮ ಕೈಯಿಂದನೇ ನಾವು 7 ಏಲಕ್ಕಿಗಳನ್ನ ಹಿಡ್ಕೊಂಡು ನಾವು ಕ್ಲಾಕ್ ವೈಸ್ ಆಗಿ ನಮ್ಮ ತಲೆ ಮೇಲೆ ಈ ತರ ಇಟ್ಕೊಂಡು 7 ಬಾರಿ ಮಾಡ್ತಾ ನಮ್ಮ ಒಂದು ಹಣಕಾಸಿನ ಸಮಸ್ಯೆ ಏನೇ ಇದ್ರೂ ಬಗೆಹರಿದು ಹೋಗಿದೆ. ಹಣಕಾಸಿನ ಸಮಸ್ಯೆ ಏನೇ ಇದ್ರೂ ಪರಿಹಾರ ಆಗಿದೆ. ನಮ್ಗೆ ಮನಿ ಬ್ಲಾಕೇಜ್ ಏನೇ ಇದ್ರೂ ಪರಿಹಾರ ಆಗಿದೆ. ನಮ್ಗೆ ಸ್ಟಕ್ ಆಗಿರೋ ಮನಿ ಏನೇ ಇದ್ರೂ ಪರಿಹಾರ ಆಗಿದೆ ಅಂತ ಹೇಳಿ ಈ 7 ಏಲಕ್ಕಿಗಳನ್ನ ತಗೊಂಡು ನಿಮ್ಮ ವ್ಯಾಲೆಟ್ ಅಲ್ಲಿ ಅಥವಾ ಪರ್ಸ್ ಅಲ್ಲಿ ಹಾಕಿ ಇಟ್ಕೊಂಡ್ ಬಿಡ್ಬೇಕಾಗುತ್ತೆ. ಅಥವಾ ನಿಮ್ಮ ಮನಿ ಎಲ್ಲಿಟ್ಟಿರ್ತೀರೋ ನೀವು ಅಲ್ಲಿ ಇಟ್ಕೊಳ್ಬೇಕಾಗತ್ತೆ. ಇದನ್ನ ನೀವು ಮಾಡಿ ನೋಡಿ. ಸೊ ಇದಕ್ಕೆ ಬೇರೆ ಇನ್ನೇನು ಬೇಡ, ಇಷ್ಟನ್ನ ನೀವು ಮಾಡಿ ನೋಡಿ. ನಿಮಗೆ ಒಂದು 7 ಡೇಸು ನೀವು ಆ ಒಂದು ಏಲಕ್ಕಿ
ಹಾಗೆ ಇಟ್ಕೊಳ್ಬೇಕಾಗತ್ತೆ. ನೀವು ನೋಡ್ತಾ ಹೋಗಿ ಎಲ್ಲೆಲ್ಲಿ ಮನಿ ಬ್ಲಾಕೇಜ್ ಇದೆಯೋ ಅದು ರಿಮೂವ್ ಆಗ್ತಾ ಬರುತ್ತೆ. ಸೊ ಅಂದ್ರೆ ಎಲ್ಲೋ ಒಂದು ಕಡೆಗೆ ಮನಿ ಕೊಟ್ಟಿರ್ತೀರಿ, ಸ್ಟಕ್ ಆಗಿರುತ್ತೆ, ಯಾರೋ ನಿಮಗೆ ಫ್ರೆಂಡ್ಸ್ಗಳು, ರಿಲೇಟಿವ್ಸ್ಗಳು, ನೈಬರ್ಸ್, ಕೊಲೀಗ್ಸ್ ಅನ್ಕೊಂಡು ನಿಮ್ಮ ಹತ್ರ ಹಣ ಇಸ್ಕೊಂಡು ಹೋಗಿರ್ತಾರೆ, ನಿಮಗೆ ತಂದು ಕೊಟ್ಟಿರಲ್ಲ, ಅಲ್ಲೂ ಕೂಡ ನಿಮ್ದು ಮನಿ ಬ್ಲಾಕ್ ಆಗಿರುತ್ತೆ. ಹಾಗೆ ನೀವು ಎಲ್ಲೋ ಒಂದು ಕಡೆಗೆ ಲೋನ್ ಅಪ್ಲೈ ಮಾಡಿರ್ತೀರಿ, ಅಲ್ಲೂ ಕೂಡ ಮನಿ ಬ್ಲಾಕ್ ಆಗಿರುತ್ತೆ. ಯಾರೋ ನಿಮ್ಮ ಹತ್ರ ಪ್ರಾಪರ್ಟಿ ತಗೊಳ್ಬೇಕು ಅಂತ ಬಂದು ನಿಮ್ಗೆ ಅಡ್ವಾನ್ಸ್ ಮಾಡಿ ವರ್ಷ ಆಗಿದ್ರು ನಿಮಗೆ ವಾಪಸ್ಸು ಬರಲ್ಲ, ಹಣವನ್ನ ಕೊಡಲ್ಲ ಅಂತ ಪ್ರತಿಯೊಂದು ಮನಿ ಬ್ಲಾಕ್ ಆಗಿರೋವಂಥದ್ದು ಅದು ನಿಮ್ಗೆ ಇದು ರಿಲೀಸ್ ಮಾಡಿ ಕೊಡುವಂಥದ್ದು. ಇದನ್ನ ನೆನ್ಪಿಟ್ಕೊಳ್ಳಿ. ಇದನ್ನ ನೀವು ನಿಮ್ಮ ಒಂದು 7 days ವರ್ಗು ಈ ಒಂದು ಏಲಕ್ಕಿ, ಹಸಿರು ಏಲಕ್ಕಿಯನ್ನು ನಿಮ್ಮ ವ್ಯಾಲೆಟ್ ಅಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಹಾಗೆ ಇನ್ನೊಂದು, ಇದು ಒಂದು ಮೆಥಡ್ ಆದ್ರೆ, ಇನ್ನೊಂದು ಮೆಥಡ್ ಅಲ್ಲಿ ನೀವೇನ್ ಮಾಡಬೇಕು, ಒಂದು ಶೀಟ್ ಅಲ್ಲಿ ನೀವು ರೆಡ್ ಕಲರ್ ಆರ್ ಗ್ರೀನ್ ಕಲರ್ ಪೆನ್ ಅಲ್ಲೇನೆ ನೀವು ಬರಿತಾ ಹೋಗ್ಬೇಕಾಗತ್ತೆ. ಸೊ ನೋಡಿ, ಗ್ರೀನ್ ಕಲರ್ ಅಲ್ಲೇನೆ ನೀವು ರೆಡ್ ಕಲರ್ ಅಲ್ಲೇನೆ ನಿಮ್ಮ 7 ವಿಶ್ಗಳನ್ನ ಬರಿತಾ ಹೋಗಿ. ಈ ಒಂದು 7 ವಿಶ್ಗಳನ್ನ ನೀವೇನ್ ಮಾಡ್ಬೇಕು, ಜುಲೈ 7ನೇ ಬರೆದ್ರೆ ನಿಮ್ಗೆ ಟೈಮ್ ಸಾಕಾಗೋದಿಲ್ಲ. ಅದಕ್ಕೋಸ್ಕರ ನನ್ನ ವಿಡಿಯೋ ಸಿಕ್ಕಾಗ ಮೊದಲೇ ನಿಮಗೆ ಏನೇನೆಲ್ಲ 7 ವಿಶ್ಗಳು ನಿಮಗೆ ಆಗ್ಬೇಕು ಅಂತ ಇರುತ್ತೋ ಅದನ್ನ ಒಂದು ವೈಟ್ ಶೀಟ್ ಅಲ್ಲಿ ಬರೆದು ರೆಡಿ ಮಾಡಿ ಇಟ್ಕೊಳ್ಳಿ. ಜುಲೈ 7ನೇ ತಾರೀಕು ಬೆಳಿಗ್ಗೆ ಸರಿಯಾಗಿ 7 ಗಂಟೆಗೆ ಆ 7 ವಿಶ್ಗಳನ್ನು 7 ಬಾರಿ ನೀವು ಮನಸ್ಸಿನಲ್ಲಿ ಧ್ಯಾನ ಮಾಡ್ತಾ ಹೋಗ್ಬೇಕು. ಇದೆಲ್ಲ ಮಾಡ್ಬೇಕು ಅಂತ ಹೇಳಿದ್ರೆ 7 ಗಂಟೆ ಸರಿಯಾಗಿ ಅಂತ ನಾನು ಹೇಳಿದೆ. 7 ಗಂಟೆ ಸರಿಯಾಗಿ ಅಂದ ತಕ್ಷಣ ನೀವು 7 ಗಂಟೆಗೆ ಕುತ್ಕೊಂಡು ಮಾಡಕ್ ಹೋಗ್ಬೇಡಿ. 6:30ಇಂದನೇ ನೀವು ರೆಡಿಯಾಗಿ ಕುತ್ಕೊಂಡು ನೀವು ಸಮಾಧಾನವಾಗಿ ಶಾಂತಿಯಾಗಿ ಮನಸ್ಸನ್ನ ಇಟ್ಕೊಂಡು ನೀವು ಯಾವುದೇ ಒಂದು ಗೊಂದಲಗಳು, ಗಜಿಬಿಜಿ, ಕಿರಿಕಿರಿ ಮೈಂಡ್ ಅಲ್ಲಿ ಇಟ್ಕೊಳ್ದೇನೆ ನಿಮ್ಮ ಉಸಿರಾಟದ ಕಡೆ ಗಮನ ಕೊಟ್ಕೊಂಡು ಮನೆ ದೇವ, ಇಷ್ಟ ದೈವ ಎಲ್ಲವನ್ನು ನೀವು ಪ್ರಾರ್ಥನೆ ಮಾಡಿಕೊಂಡು, ಗುರುಗಳು ಯಾರಾದ್ರೂ ಇದ್ರೆ ಅವರ ಪ್ರಾರ್ಥನೆಯನ್ನ ಮಾಡಿಕೊಂಡು, ನಂತರ ಇವತ್ತು ನಾನು ಈ ಒಂದು ರಿಚುವಲ್ನ ಮಾಡ್ತಾ ಇದ್ದೀನಿ, ನನ್ನ 7 ವಿಶ್ಗಳು ಸಕ್ಸಸ್ ಆಗಲಿ ಅಂತ ಹೇಳಿ ಇಂಟೆನ್ಷನ್ ಸೆಟ್ ಮಾಡಿಕೊಂಡು ಒಂದು ಸಂಕಲ್ಪ ಸಮೇತ ಕರೆಕ್ಟ್ ಆಗಿ 7 ಗಂಟೆಗೆ ನಿಮ್ಮ ವಿಶಸ್ನ ನೀವು ಅದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಪ್ರತಿಯೊಂದು ವಿಶ್ ಹೇಳ್ತಾ ಹೇಳ್ತಾ ಇದು ಫುಲ್ಫಿಲ್ ಆಗಿದೆ, ನನ್ನ ವಿಶ್ ಸಕ್ಸಸ್ ಆಗಿದೆ, ನನ್ನ ವಿಶ್ ನನಗೆ ಇದು ಏನು ನೆರವೇರಿದೆ, ಪರಿಹಾರ ಸಿಕ್ಕಿದೆ, ಏನೇನೆಲ್ಲ ನೀವು ಬರ್ದಿರ್ತೀರೋ ಅದೆಲ್ಲ ದಕ್ಕಿದೆ, ಆಗಿದೆ, ಪಡ್ಕೊಂಡಿದ್ದೀನಿ, ಸಿಕ್ಕಿದೆ ಅಂತಾನೆ ನೀವು ಹೇಳ್ಕೊಳ್ಬೇಕಾಗತ್ತೆ. ಅಲ್ಲಿಂದ ನಿಮಗೆ 7 ಗಂಟೆಯಿಂದ 7 ನಿಮಿಷದವರೆಗೆ ತುಂಬಾ ಒಂದು ಒಳ್ಳೆಯ ಸಮಯ ಇರುತ್ತೆ. ಆ ಒಂದು ಸಮಯದಲ್ಲಿ ನೀವು ಈ ಒಂದು ವಿಶ್ ಅನ್ನ ಮಾಡ್ಕೊಳ್ಬಹುದು. ಇನ್ನು ಕೆಲವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ 7 ಗಂಟೆ 7 ನಿಮಿಷಕ್ಕೆ ಸರಿಯಾಗಿ ಈ ವಿಶ್ ಅನ್ನ ನೀವು ಫುಲ್ಫಿಲ್ ಆಗಿದೆ ಅಂತ ಹೇಳಿ ಯೂನಿವರ್ಸಿಗೆ ನನ್ನ ಈ 7 ವಿಶ್ಗಳು 7 ಗಂಟೆ 7 ನಿಮಿಷ ಸರಿಯಾಗಿ ನಾನು ಯೂನಿವರ್ಸಿಗೆ ಕಳಿಸ್ತಾ ಇದ್ದೀನಿ ಅಂತನೂ ಕೂಡ ನೀವು ಅದನ್ನ ವಿಶ್ ಮಾಡಿ ಅದನ್ನ ಬಿಟ್ಟು ಬಿಡಬಹುದು. ಹಾಗೆ ನೀವು ಬರ್ದಿರುವಂತದ್ದು ಪೇಪರ್ ಅನ್ನ ಬರ್ನ್ ಮಾಡಿ ನೀವು ಯೂನಿವರ್ಸಿಗೆ ಬ್ಲೋ ಮಾಡುವಂಥದ್ದು ಮಾಡಿ, ಒಂದು ಮೆಥಡ್ ಅಲ್ಲಿ. ಇನ್ನೊಂದು ಮೆಥಡ್ ಏನ್ ಮಾಡ್ತೀರಿ, ನೀವು ಬೆಳಿಗ್ಗೆ 7 ಗಂಟೆ ನಿಮ್ಗೆ ಮಿಸ್ ಆಯ್ತು ಅಂದ್ರೆ ಅದೇ ದಿನ ಸಂಜೆ 7 ಗಂಟೆಗೆ ಈ ಒಂದು ವಿಶ್ ಅನ್ನ ಬೆಳಿಗ್ಗೆ ಮಿಸ್ ಆದವರು ಮಾಡ್ಕೊಳ್ಬಹುದು. ಇದೇ ಮೆಥಡ್ ಅಲ್ಲೇ ಮಾಡ್ಕೊಳ್ಳಿ. ಹಾಗೆ ಆ ವಿಶ್ ಪೇಪರ್ ಅನ್ನು ಕೂಡ ಬರ್ನ್ ಮಾಡಿ ನೀವು ಯೂನಿವರ್ಸಿಗೆ ಕಳಿಸಿ. ಈಗ ಒಂದೇ ವಿಶ್ ಇದೆಪ್ಪ, ನನಗಿನ್ನೇನು ನನ್ನ ಕನ್ಫ್ಯೂಷನ್ ಹೋಗಲ್ಲ ಅಂತ ಅನ್ಕೊಂಡಿರೋ ಅಂತವ್ರು ಏನ್ ಮಾಡ್ಬೇಕು, 7 ಸಾರಿ ಆ ಒಂದು ವಿಶ್ ಅನ್ನ ನೀವು ಹೆಚ್ಚು ಕಮ್ಮಿ ಚಾಂಟ್ ಮಾಡ್ತಾ 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 ಆ ಒಂದು ವಿಶ್ ಅನ್ನ ಕಳಿಸ್ಬೇಕಾಗತ್ತೆ. ಒಂದು ಶೀಟ್ ಅಲ್ಲಿ 7 ವಿಶ್ ನ ಬರೀಲಿಕ್ಕೆ ಒಂದು ಮೆಥಡ್ ಹೇಳಿದ್ದೀನಿ. ನನಗೆ ಯಾವುದೂ ಇಲ್ಲ, ಓನ್ಲಿ 1 ವಿಶ್ ಇದೆ ಅಂದ್ರೆ ನಿಮ್ದು 1 ವಿಶ್ ಅನ್ನ 7 ಸಾರಿ ಅದನ್ನೇ ಬರ್ಕೊಂಡು ಚಾಂಟ್ ಮಾಡೋದಕ್ಕೆ ಹೇಳಿದ್ದೀನಿ. ಇಷ್ಟು ನೀವು ಮಾಡಿ. ಮೊದಲನೇ ಸತಿ ನೀವು ಈ ಬೆಳಿಗ್ಗೆ 7 ಗಂಟೆಗೆ ನೀವು ಅದು ಮಾಡಕ್ಕಾಗ್ಲಿಲ್ಲ ಅಂದ್ರೆ ಅವತ್ತಿನ ದಿನನೇ ಸಾಯಂಕಾಲ 7 ಗಂಟೆಗೆ ನಿಮ್ಮ ವಿಶ್ ಅನ್ನ ಮಾಡ್ಕೊಳ್ಳಿ ಒಂದು ಮೆಥಡ್ ಅಲ್ಲಿ. ಇಲ್ಲ 7 ಗಂಟೆ 7 ನಿಮಿಷಕ್ಕೆ ನಿಮಗೆ ಗೊತ್ತಿರೋ ಈ ಒಂದು ವಿಶ್ ನ ನೀವು ಯೂನಿವರ್ಸಿಗೆ ಕಳಿಸಿ
ಫುಲ್ಫಿಲ್ ಆಗಿದೆ ಅಂತ ಹೇಳಿನೂ ನೀವು ಹೇಳ್ಕೊಳ್ಬಹುದು. ಇಷ್ಟು ನೀವು ಮಾಡ್ತಾ ಹೋಗಿ. ಇನ್ನು ಮೂರನೇ ಮೆಥಡ್ ಅಲ್ಲಿ ನಾನು ನಿಮಗೆ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ನಿಮ್ಮ ಒಂದು ವೈಟ್ ಶೀಟ್ ಅಲ್ಲಿ ನಿಮಗೆ ಬರಿಬೇಕಾಗಿರುವಂತ ಏನೇನೆಲ್ಲ ಆಗ್ಬೇಕಾಗಿರುವಂತ ಪ್ರತಿಯೊಂದು ವಿಷಯಗಳನ್ನ 7 ವಿಷಯಗಳನ್ನ ಬರೆದು ನೀವು ಬೆಳಿಗ್ಗೆ 7 ಗಂಟೆಗೆ ನಿಮ್ಮ ವಿಶ್ ಅನ್ನ ಮಾಡಿ ಫುಲ್ಫಿಲ್ ಆಗಿದೆ ಅಂತ ಹೇಳ್ಕೊಂಡು, ಅದೇ ವಿಶ್ ಅನ್ನ ರಾತ್ರಿ ಮತ್ತೊಮ್ಮೆ ಹೇಳ್ಕೊಂಡು ವಿಶ್ ಫುಲ್ಫಿಲ್ ಆಗಿದೆ ಅಂತ ಹೇಳ್ಕೊಂಡು ನಿಮ್ಮ ಪಿಲ್ಲೋ ಕೆಳಗೆ ಅದನ್ನ ಇಟ್ಕೊಂಡು ಮಲ್ಕೊಂಡ್ಬಿಡಿ. ಮತ್ತೆ ನೆಕ್ಸ್ಟ್ ಡೇ 7 ಗಂಟೆಗೆ ಇದೇ ವಿಶ್ ಮಾಡಬೇಕು, ಮತ್ತೆ ರಾತ್ರಿ 7 ಗಂಟೆಗೆ ವಿಶ್ ಮಾಡಬೇಕು, ಮತ್ತೆ ನೆಕ್ಸ್ಟ್ ಡೇ 7 ಗಂಟೆಗೆ ವಿಶ್ ಮಾಡಬೇಕು, ರಾತ್ರಿ 7 ಗಂಟೆಗೆ ವಿಶ್ ಮಾಡಬೇಕು. ಇದೇ ತರ 7 ದಿನ 7 ಗಂಟೆ ಬೆಳಿಗ್ಗೆ 7 ಗಂಟೆ ರಾತ್ರಿಗೆ ನಿಮ್ಮ ವಿಶ್ ಅನ್ನ ಮಾಡ್ತಾ ಬನ್ನಿ. 7 ದಿನ ಆದ ಮೇಲೆ ನಿಮ್ಮ ವಿಶ್ ನ ಬರ್ನ್ ಮಾಡಿ ಯೂನಿವರ್ಸಿಗೆ ಬ್ಲೋ ಮಾಡಿ ಬಿಟ್ಬಿಡಿ. ಖಂಡಿತವಾಗ್ಲೂ ನೀವು ಏನೇನೆಲ್ಲ ಅನ್ಕೊಂಡಿದ್ದೀರೋ ಆ ವಿಶು ಈ ಒಂದು 7/7 ಪೋರ್ಟಲ್ ದಿವಸ ನಿಮಗೆ ಖಂಡಿತವಾಗ್ಲೂ ಇದು ನಿಮಗೆ ಸಕ್ಸಸ್ ಅನ್ನ ಮಾಡಿ ತಂದು ಕೊಡುತ್ತೆ. ಹಾಗೆ ನನಗೇನೂ ಇಲ್ಲ, ನನ್ನ ವಿಶಸ್ ಯಾವುದೂ ಇಲ್ಲ, ಆದ್ರೆ ನಾನು ಸಾಕಷ್ಟು ಒಂದು ಅನ್ವಾಂಟೆಡ್ ಥಾಟ್ಸ್ಗಳ ಜೊತೆಲಿದ್ದೀನಿ. ನೆಗೆಟಿವ್ ಥಾಟ್ಸ್ಗಳು ಜಾಸ್ತಿ ಇದೆ, ನನ್ನಲ್ಲಿ ಭಯ ಇದೆ, ಆತಂಕ ಇದೆ, ಡಿಪ್ರೆಷನ್ಸ್ ಇದೆ, ಆಂಗ್ಸೈಟಿ ಇದೆ, ಲೋನ್ಲಿನೆಸ್ ಇದೆ, ನಿದ್ದೆ ಬರ್ತಾ ಇಲ್ಲ. ಇಲ್ಲ 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 ಈ ಎಲ್ಲ ಅನ್ವಾಂಟೆಡ್ಗಳನ್ನೆಲ್ಲ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, ಹಿಂದಿನ ದಿವಸನೇ ನನಗೆ ಯಾಕೋ ಒಂಥರ ನೆಗೆಟಿವಿಟೀಸ್ ತುಂಬಾ ಅನಿಸ್ತಾ ಇದೆ ಅಂತ ಅನ್ಕೊಂಡಿರೋರು 7/7 ಪೋರ್ಟಲ್ ದಿವಸ ಏನು ಮಾಡಬೇಕು ಅಂದ್ರೆ, 7 ಗಂಟೆಗೆ ಸರಿಯಾಗಿ ನೀವು ನಿಮಗೆ ಏನೇನೆಲ್ಲ ಅನ್ವಾಂಟೆಡ್ ಎಲ್ಲ ಇದೆಯೋ ಅದನ್ನೆಲ್ಲ ಒಂದು ವೈಟ್ ಶೀಟ್ ಅಲ್ಲಿ ಬರೆದು 7 ಗಂಟೆಗೆ ಏನೇನೆಲ್ಲ ನೀವು ಬರೆದಿರ್ತೀರಾ ಅದು ಯಾವುದು ಇದು ನನ್ನಿಂದ ಕ್ಲಿಯರ್ ಆಗಿದೆ, ಇದು ಕ್ಲಿಯರ್ ಆಗಿದೆ ಅಂತ ಹೇಳ್ಕೊಂಡು ಆ ಒಂದು ನೆಗೆಟಿವಿಟೀಸ್ನ ಎನರ್ಜಿಯನ್ನ ಡಿಕ್ಲೆಟರ್ ಮಾಡ್ತಾ ಹೋಗಿ. ಅದಕ್ಕೆ ನಾನು ಹೇಳಿದ್ದು ಅದು ಎಲ್ಲವನ್ನು ಕಟ್ ಮಾಡಿ ಬಿಸಾಕಿ, ಎನರ್ಜಿಯನ್ನ ಡಿಕ್ಲೆಟರ್ ಮಾಡಿ ಸರಿಯಾಗಿ 7 ಗಂಟೆ 7 ನಿಮಿಷಕ್ಕೆ ಈ ಅನ್ವಾಂಟೆಡ್ ನೆಗೆಟಿವ್ ಥಾಟ್ಸ್ಗಳು ಇರೋಂಥ ಪೇಪರ್ ಅನ್ನ ಬರ್ನ್ ಮಾಡಿ ಯೂನಿವರ್ಸಿಗೆ ಬ್ಲೋ ಮಾಡಿ ನೋಡಿ. ನೀವು ಯಾರ ಹತ್ರನೂ ಹೇಳ್ಕೊಳ್ದೆ ಇರೋಂಥ ಯಾವ ಕೌನ್ಸಿಲಿಂಗೂ ಬೇಡ, ಯಾರ ಫ್ರೆಂಡ್ಸ್ ಹತ್ರನೂ ಹೇಳೋದು ಬೇಡ, ಯಾವ ರಿಲೇಟಿವ್ಸ್ ಹತ್ರನೂ ಹೇಳೋದು ಬೇಡ. ಆಲ್ ಅನ್ವಾಂಟೆಡ್ ಫಿಯರ್ಸು, ಫೋಬಿಯಾ, ಡಿಪ್ರೆಷನ್, ಆಂಗ್ಸೈಟಿ, ನೆಗೆಟಿವಿಟೀಸ್ ಅನ್ನ ಪೇಪರ್ ಅಲ್ಲಿ ಬರೆದು ಇದನ್ನ ನೀವು ಮಾಡಿ ನೋಡಿ. ಇದಕ್ಕಿಂತ ನಿಮಗೆ ಈ ಒಂದು ಹೆಲ್ತ್ ಬೆನಿಫಿಟ್ಸು ತುಂಬಾ ಚೆನ್ನಾಗಿ ಸಿಗುತ್ತೆ. ಇದನ್ನೇ ನಾವು ಎನರ್ಜಿ ಡಿಕ್ಲೆಟರ್. ನಿಮ್ಮ ಮೈಂಡ್ ಅಲ್ಲಿ ಇರುವಂತದ್ದೆಲ್ಲವನ್ನು ನೀವು ಕಟ್ ಮಾಡಿ ಬಿಸಾಕೋಕೆ ಕೂಡ ನಿಮ್ಗೆ 7/7 ಪೋರ್ಟಲ್ ತುಂಬಾನೇ ಒಂದು ಹೆಲ್ಪ್ ಮಾಡ್ತಾ ಇದೆ ಅಂತಾನೆ ಹೇಳ್ಬಹುದು. ಇನ್ನು ಇದಾದ ಮೇಲೆ ನೆಕ್ಸ್ಟ್ ಮೆಥಡ್ ಇನ್ನೊಂದು ನಾನು ಹೇಳ್ತಾ ಇದ್ದೀನಿ. ಯಾರಿಗೆಲ್ಲ ಒಂದು ವಿಶ್ ಇದೆ, ನಾನು ಒಂದು ಮನೆ ತಗೊಳ್ಬೇಕು ಅಂತ ಒಂದು ವಿಶ್ ಇದೆ, ಒಂದು ಕಾರ್ ತಗೊಳ್ಬೇಕು, ಒಂದು ಸೈಟ್ ತಗೊಳ್ಬೇಕು, ನನ್ನ ಡ್ರೀಮ್ ಜಾಬ್ ತಗೊಳ್ಬೇಕು, ನಾನು ಈ ವರ್ಷ ಮದುವೆ ಮಾಡ್ಕೊಳ್ಬೇಕು, ಈ ವರ್ಷ ಮಕ್ಕಳಾಗಬೇಕು, ನನಗೆ ಈ ಒಂದು ಜಾಬ್ ಬಂದು ನನ್ನನ್ನ ಪ್ರಮೋಷನ್ನು, ಸ್ಯಾಲರಿ, ಗೋಲ್ಡು, ಜ್ಯುವೆಲರಿ, ಏನೇನೆಲ್ಲ ನಮ್ಮ ಒಂದು ಡ್ರೀಮ್ಸ್ ಎಲ್ಲ ಇರುತ್ತೆ ನೋಡಿ. ಅದರಲ್ಲಿ ನಿಮ್ಮ ಒಂದು ಡ್ರೀಮ್ ಅನ್ನ ಇಟ್ಕೊಂಡು ಸರಿಯಾಗಿ ಜುಲೈ 7 7 ಗಂಟೆಗೆ ನೀವು ಧ್ಯಾನಕ್ಕೆ ಕುತ್ಕೊಳ್ಬೇಕಾಗತ್ತೆ. ಸರಿಯಾಗಿ ನೀವು ಧ್ಯಾನಕ್ಕೆ ಕುತ್ಕೊಂಡಾಗ ನಿಮಗೆ 7 ನಿಮಿಷದವರೆಗೂ ನೀವು ಏನೇನೆಲ್ಲ ನೀವು ಮಾಡ್ತಾ ಇರ್ತೀರಿ ನೋಡಿ, ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ದೀರ್ಘವಾದ ಉಸಿರಾಟದ ಕಡೆಗೆ 2 ಸಾರಿ ಇನ್ಹೇಲ್ ಎಕ್ಸೆಲ್ ಮಾಡಿ ಮನಸ್ಸಿನಲ್ಲಿ ಪಾಸಿಟಿವ್ ಆಗಿ ಯಾವುದೇ ರೀತಿಯಾದ ಗೊಂದಲ ಇಡದೇನೆ ನೀವು 7 ನಿಮಿಷ ಶಾಂತವಾಗಿ ಕುತ್ಕೊಂಡು ನಿಮ್ಮ ಮನಸ್ಸಿನಲ್ಲಿ ಏನೆಲ್ಲ ಆಸೆಗಳಿದೆ ಅದನ್ನ ಹೇಳ್ಕೊಂಡು 7 ಮಿನಿಟ್ಸ್ ಹಾಗೆಯೇ ಡೀಪ್ ಆಗಿ ಧ್ಯಾನವನ್ನ ಮಾಡ್ತಾ ಹೋಗಿ. ಈ ಧ್ಯಾನ ನಿಮಗೆ ಏನ್ ಕೊಡುತ್ತೆ ಅಂದ್ರೆ, ಮುಂದೆ ನಿಮಗೆ ಏನೇನೆಲ್ಲ ಹರ್ಡಲ್ಸ್ ಇತ್ತೋ ಹರ್ಡಲ್ಸ್ ಅನ್ನ ಕಟ್ ಮಾಡಿ ಅನ್ವಾಂಟೆಡ್ ನೆಗೆಟಿವ್ ನ ಎನರ್ಜಿ ಡಿಕ್ಲೆಟರ್ ಮಾಡಿ ನಿಮಗೆ ಪಾಸಿಟಿವ್ ಆಗಿ ಇದು ಏನೇನು ವರ್ಕ್ ಆಗಬೇಕು ಅಂತಿರುತ್ತೋ ಅದು ಎಲ್ಲದು ನಿಮ್ಮ ಹುಡುಕೊಂಡು ಬರೋದ್ರಲ್ಲಿ ಸಂಶಯನೇ ಇಲ್ಲ. ಹೀಗೆ ಸಾಕಷ್ಟು ನಾನು 7/7 ಪೋರ್ಟಲ್ ದಿವಸ ನೀವು ಏನೇನೆಲ್ಲ ಮಾಡಬಹುದು ಅಂತ ಹೇಳಿ ನಿಮಗೆ ಸಾಕಷ್ಟು ಮೆಥಡ್ ಅಲ್ಲಿ ಹೇಳ್ತಾ ಹೋಗಿದ್ದೀನಿ. ನಿಮಗೆ ಯಾವುದು ಇಷ್ಟ ಆಗತ್ತೆ, ಯಾವುದನ್ನ ನೀವು ಮಾಡಬೇಕು ಅಂತ ಅನ್ಕೊಂಡಿದ್ದೀರೋ ಈ 7/7 ಪೋರ್ಟಲ್ ನ ನೀವು ಮಿಸ್ ಮಾಡದೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಈ ಒಂದು ನಿಮ್ಮ ಒಂದು ಏನೇನೆಲ್ಲ ವಿಶಸ್ಗಳಿದಾವೆ ಆ ವಿಶಸ್ನೆಲ್ಲ ಫುಲ್ಫಿಲ್ ಮಾಡಲಿಕ್ಕೆ 7/7 ಪೋರ್ಟಲ್
ತುಂಬಾ ತುಂಬಾ ಪವರ್ಫುಲ್ ಆಗಿರುವಂತ ದಿನ. ಇದನ್ನ ಮಿಸ್ ಮಾಡದೆ ನೀವೆಲ್ಲರೂ ಮಾಡ್ಕೊಳ್ಳಿ. ಹಾಗೆ ಇನ್ನು ಯಾರೆಲ್ಲ ನೀವು ಸಾಕಷ್ಟು ಜನ ನಿಮ್ಮ ಒಂದು ಡ್ರೀಮ್ ಜಾಬ್ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಕೂತಿದ್ದೀರೋ, ಡ್ರೀಮ್ ಜಾಬಿಗೋಸ್ಕರ ನೀವು ಒಂದು ಗವರ್ನಮೆಂಟ್ ಜಾಬ್ ಇರ್ಬೋದು, ಡ್ರೀಮ್ ಜಾಬ್ ಇರ್ಬೋದು, ಅದನ್ನ ಒಂದು ವೈಟ್ ಶೀಟ್ ಅಲ್ಲಿ ಬರೆದು ಜುಲೈ 7ನೇ ತಾರೀಕು 7 ಗಂಟೆ ಸರಿಯಾಗಿ ವಿಶ್ ಮಾಡಿ 7 ಗಂಟೆ 7 ನಿಮಿಷಕ್ಕೆ ಬರ್ನ್ ಮಾಡಿ ಯೂನಿವರ್ಸಿಗೆ ಕಳಿಸ್ಕೊಡಿ. ಯಾರೆಲ್ಲ ಗವರ್ನಮೆಂಟ್ ಜಾಬಿಗೋಸ್ಕರ ಟ್ರೈ ಮಾಡ್ತಾ ಇದ್ದೀರೋ ನಿಮ್ಮ ಡ್ರೀಮ್ ಕೂಡ ಇಲ್ಲಿ ಫುಲ್ಫಿಲ್ ಆಗೋದ್ರೊಳಗೆ ನೀವು ಏನೋ ಒಂದು ಇದನ್ನ ಇಟ್ಕೋಬೇಡಿ, ಅಂದ್ರೆ ಡೌಟೇ ಇಟ್ಕೋಬೇಡಿ. ಎಲ್ಲರಿಗೂ ನಿಮ್ಮ ಡ್ರೀಮ್ ಫುಲ್ಫಿಲ್ ಆಗುವಂತದ್ದು ಬಂದೇ ಬರುತ್ತೆ. ಸೊ ಸಾಕಷ್ಟು ವಿಷಯಗಳನ್ನ ನೀವು ಮಾಡ್ತಾ ಹೋಗ್ಬೋದು. 7-7 ಪೋರ್ಟಲ್ಲು 7 AM ಮತ್ತು 7 PM ಹಾಗೆ 7 ಮಿನಿಟ್ಸಿನ ಧ್ಯಾನ ನಿಮ್ಮನ್ನ ಸಂಪೂರ್ಣವಾಗಿ ಟ್ರಾನ್ಸ್ಫರ್ಮೇಶನ್ ಮಾಡಿಕೊಡೋ ಅಂಥದ್ದು. 7ನೇ ನಂಬರ್ ಅಂದ್ರೇನೆ ಸ್ಪಿರಿಚುವಲ್, ಅದೇ ಕೇತುವಿನ ನಂಬರ್. ಇದನ್ನ ಮಿಸ್ ಮಾಡದೆ ಮಾಡ್ತೀರಾ ಅಲ್ವಾ 7-7 ಪೋರ್ಟಲ್ನ. ಸೊ ನಾ ಕೊಟ್ಟಂತ ಈ ಒಂದು ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಹೈಪ್ ಕೊಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರುವಂತ ಕಂಟೆಂಟ್ ಒಟ್ಟಿಗೆ ಬರ್ತಾ ಇದ್ದೀನಿ. ಹೋಗಿ ಬರ್ಲಾ. ನಮಸ್ಕಾರ.